ಕೆಂಪು ಬಿಳಿ ಎಲ್ಲ ಥರದ ಹಲಸಿನ ಪರಿಮಳ 3 ದಿವಸ ಇರುತ್ತೆ. ನಮ್ಮ ರಾಜ್ಯದ ಬೇರೆ ಬೇರೆ ಹಲಸು ತಳಿಗಳನ್ನ ಪ್ರದರ್ಶನ ಮಾಡಿದ್ವಿ. ಒಂದು ಅಂಗೈಯಲ್ಲಿ ಹಿಡ್ಕೊಳ್ಳೋಂಥ ಒಂದು ಸಣ್ಣ ರುದ್ರಾಕ್ಷಿ ಹಲಸಿನ ಮೊದಲುಗೊಂಡು ನೀವು ಎತ್ತಲಿಕ್ಕೆ ಸಾಧ್ಯ ಆಗದೆ ಇರೋಂಥ ಅಷ್ಟು ಗಾತ್ರ ಇರೋಂಥ ಜಿಕೆವಿಗೆ ಅಭಿವೃದ್ಧಿ ಪಡಿಸಿದಂಥ ತಳಿಗಳು ಅಲ್ಲಿದೆ. ನೋಡಿ, ಕೆಂಪಿದೆ, ಹಳದಿ ಇದೆ, ಆರೆಂಜ್ ಇದೆ, ತಾಮ್ರ ಬಣ್ಣದ ಒಳಗಿರ್ತಕ್ಕಂಥದ್ದು. ಇನ್ನು ನಮ್ಮ ರೈತರು ನರಸಿಂಹಮೂರ್ತಿ ಅವರು ತಂದಿದ್ದಾರೆ. ಸುಮಾರು 6 ಟನ್ ಹಲಸು ಬಂದಿದೆ. ಈ 3 ದಿವಸ ನಮ್ಮ ಹುಬ್ಬಳ್ಳಿಯ ನಾಗರಿಕರಿಗೆ, ಹುಬ್ಬಳ್ಳಿಯ ಅವರಿಗೆ ಅದರ ರುಚಿ ತೋರಿಸ್ಬೇಕು ಅಂತೇಳಿ ಅದರಲ್ಲಿ ಸಮೃದ್ಧಿ ಇವರ ಒಂದು ಸಹಯೋಗದಲ್ಲಿ ಇವತ್ತ 3 ದಿನಗಳ ಹಲಸು ಮೇಳವನ್ನು ಮಾಡ್ತಾ ಇದ್ದೀವಿ. ಬಹಳ ಖುಷಿ ಅನಿಸ್ತದೆ ನನಗೆ. ಇಂಥ ಅರ್ಬನ್ ಓಎಸಿಸ್ ಮಾಲ್ನೊಳಗೆ ಹಲಸು ಮೇಳ ಮಾಡ್ತಾರಂದ್ರೆ ಗ್ರಾಹಕರಿಗೆ ಒಂದು ಒಳ್ಳೇದಂತ ಅನ್ಸೋದು. ಲಾಸ್ಟ್ ಟೈಮ್ ನಾನು ರೋಟರಿ ಸೆಕ್ರೆಟರಿ ಜೊತೆಯೊಳಗೆ 3000 ಮಟ್ಟದೊಳಗೆ ಮಾಡಿದ್ವಿ. ಅಲ್ಲಿ ಚೆನ್ನಾಗಾಗಿದೆ. ಮತ್ತು ಆ ಪ್ಲೇಸ್ಗಿನ ಈ ಪ್ಲೇಸು ಇನ್ನೂ ಭಾಳ ಚೆನ್ನಾಗಿ ಆಗ್ತದೆ. ಇದಕ್ಕೆ ರಮೇಶ್ ಅವರು ಕೋಪರೇಷನ್ ಕೊಟ್ಟಿದ್ದಾರೆ. ಇದೇ ಥರ ರೈತರಿಗೆ ಅನುಕೂಲವಾಗುವಂಥ ಒಂದು ಅರ್ಬನ್ ಓಎಸಿಸ್ ಮಾಲ್ನ ಮಾಡಿದರೆ ಈಗ ಕಡಿಮೆ ಜನ ಇರ್ಬೋದು. ಇವತ್ತಿಗೆ ನನಗನ್ಸಿದ ಮಟ್ಟಿಗೆ ಇನ್ನು 3 ದಿವಸ ಸಾಯಂಕಾಲ ಅಡ್ವರ್ಟೈಸ್ಮೆಂಟ್ ಆಗ್ತದೆ, ಸಾಕಷ್ಟು ಜನ ಬರ್ತಾರೆ. ಹಲಸು ಮೇಳ 3 ಡೇಸ್ ಮಾಡಿದ್ದಕ್ಕೆ ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಿದ್ರಿ. ಹಲಸು ನಮಗೆಲ್ಲರಿಗೂ ಗೊತ್ತಿದ್ದ ಮಟ್ಟಿಗೆ ಇದು ಯಾರು ಗೊತ್ತಾರಪ್ಪ ಅಂತಿದ್ರು. ಏನೋ ಒಂದು ರೋಡ್ನಾಗ ಬೆಳಿತಾರೆ. ಇದು ಒಂದು ಪರಿಪೂರ್ಣ ಆಹಾರ ಇದ್ದಂಗೆ ಅದ. ಆ್ಯಕ್ಚುಲಿ ಬಡವರ ಬಾಂಧವ ಇದ್ದಂಗೆ ಪಟ್ಟು ಹೆಸರು ತುಂಬಿಡ್ತೈತಿ. ಇತ್ತಿದ್ದಾಗಿ ಹಲಸು ಹಣ್ಣು ತಿಂದರಿಗೆ ರೆಸಿಸ್ಟೆನ್ಸಿ ಪವರ್ ಬರ್ತದೆ. ಹೈಯೆಸ್ಟ್ ವಿಟಮಿನ್ ಸಿ ಇರ್ತದೆ, ಪೊಟ್ಯಾಷಿಯಂ ಅದ. ಕ್ಯಾನ್ಸರ್ ಡಿಸೀಸಸ್ಗೆ ಸಹಿತ ಇದು ಪ್ರೊಟೆಕ್ಷನ್ ಕೊಡ್ತದೆ. ನಾವು ಇವತ್ತೇ ಓನ್ಲಿ ಇವರು ಇಲ್ಲೇ ಹಲಸು ಮೇಳ ಮಾಡ್ತಾ ಇಲ್ಲ ಅಷ್ಟೇ, ಅದರ ಜೊತೆಗೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಆಲ್ ಸೇಲ್ಸ್ ಅದ. ದಟ್ಟು ಮಹಿಳೆಯರು ಬಂದಿದ್ದಾರೆ. ಎಲ್ಲರೂ ನಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಹೇಳಬೇಕು, ಒಳ್ಳೆ ಪ್ರಮಾಣದಾಗ ಬೆಳಿಬೇಕಿದೆ. ನಾವೆಲ್ಲರೂ ಕೂಡಿ ಏನು ಮಾಡಬೇಕು, ಸಪೋರ್ಟ್ ಮಾಡಿದ ಹಳ್ಳಿ ಜನ ಬಂದು ಇಲ್ಲೇ ಬಂದು ಪರ್ಚೇಸ್ ಮಾಡ್ತಾರೆ. ಒಂದು ಸಪೋರ್ಟ್ ಮಾಡಿದ ಸಹಜ ಸಮೃದ್ಧಿಯವರಿಗೆ ನಾವು ಹೆಲ್ಪ್ ಮಾಡಿದೆ ಆಗ್ತದೆ. ನಮ್ಮ ರೈತರಿಗೆಲ್ಲರಿಗೆ ಹೆಲ್ಪ್ ಮಾಡಿದೆ ಆಗ್ತದೆ. ಮಹಿಳೆಯರು ಸಹಿತ ಬಂದಿದ್ದಾರೆ, ಮೇಡಮ್ ಅವರು ಬಂದಿದ್ದಾರೆ, ಆ್ಯಂಡ್ ಎಲ್ಲ NGOsಗಳು ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ನಾವು ಸಪೋರ್ಟ್ ಮಾಡಬೇಕು. ಹಲಸಿನ ವಿಶೇಷತೆ, ಅದರಿಂದ ತಿಂತದಂಥ ಉಪಯೋಗ, ಗುಣಲಕ್ಷಣಗಳ ಬಗ್ಗೆ ನಮಗೆ ತಿಳಿಸಿಕೊಟ್ಟ AV ಸಂಕನೂರ್ ಸರ್ ಅವರಿಗೆ ಧನ್ಯವಾದಗಳು. ಹೌದು, ಸಹಜ ಸಮೃದ್ಧಿ ಫೌಂಡರು, ಕೃಷಿಕಲಾ ಫೌಂಡರು, ಇವೆಲ್ಲರಿಗಿಂತ ಭಾಳ ಪ್ರೀತಿ ಅನ್ಸೋದು ನಾವು ರೈತರು. ಈಗ 4 ವರ್ಷದ ಮುಂಚೆ ನಾವು ಕೋವಿಡ್ ಟೈಮಲ್ಲಿ ನಮ್ಮದು ತೋಟ ಶುರು ಮಾಡಿದ್ದು. ಭಾಳ ಖುಷಿ ಅನಿಸುತ್ತೆ. ನಮಗೆಲ್ಲ ಕನಿಷ್ಠ ಒಂದು 5-10 ವರ್ಷ ಅಂತೂ ಮುಂದಿದ್ದಾರೆ ಅವರು ಥೈಲ್ಯಾಂಡಲ್ಲೆಲ್ಲ. ಹೀಗೆ ಮಾಲಲ್ಲಿ ಹಿಂಗೊಂದು ಸಂಭ್ರಮ, ರೈತರ ಸಂಭ್ರಮ ನಡೆಯುತ್ತೆ ಅಂತ ಫಸ್ಟು ನಮ್ಗೆ ಊಹೆ ಬಂದಿದೆ. ಅಲ್ಲಿ ಇಂಡಿಯಾದಲ್ಲಿ ಇನ್ನೂ ಆಗಷ್ಟೇ ಮಾಲ್ ಕಲ್ಚರ್ ಶುರು ಆಗ್ತಾ ಇತ್ತು. ಈ ಥರ ನಮಗಿನ್ನೂ ಅತೃಪ್ತರು ನಾವು ಸಹಜ. ಯಾಕೆಂದರೆ ನಮಗಿನ್ನ ಕನಸಿದೆ, ಇನ್ನೊಂದಷ್ಟು ವ್ಯಾಲ್ಯೂಡೇಷನ್ಸ್ ಆಗಬೇಕು, ಇನ್ನೊಂದಷ್ಟು ರೈತರು ಬರಬೇಕು, ಇನ್ನೊಂದಷ್ಟು ಅವ್ರ ಪದಾರ್ಥಗಳು ಮಾಡ್ಕೊಂಡ್ಬರ್ಬೇಕು, ಸಿಟಿ ಜನಕ್ಕೆ ಸವಿಸ್ಬೇಕು ಅನ್ನೋದು ಭಾಳ ಕನಸಿದೆ. ಇದು ಒಂದು ನಮ್ಗೆ ಅಂದಾಜು ಪ್ರಕಾರ ಒಂದು 40% ನಮಗೆ ಆಸೆ ತೀರಿರ್ಬೋದು. ಅಷ್ಟು ನಮಗೆಲ್ಲ ನಮ್ಮೆಲ್ಲರ ಕುರಿತು ಮಾತಾಡಿದ ಸೀಮಾ ಪ್ರಸಾದ್ ಮೇಡಮ್ ಅವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. CEO ಆಫ್ ದೇವಧಾನ್ಯ ರೈತ ಉತ್ಪಾದನಾ ಕಂಪನಿ ಈ ಕಾರ್ಯಕ್ರಮದ ಕುರಿತು ಕೆಲವು ಮಾತುಗಳನ್ನು ಆಡಬೇಕೆಂದು ನಾನು ಕೇಳಿಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಹಲಸಿನ ಮೇಳ ಆಯೋಜಿಸಿದ ಸಹಜ ಸಮೃದ್ಧ ಸಂಸ್ಥೆ ಹಾಗೂ ಇದಕ್ಕೆ ಸಹಕಾರ ಮಾಡಿದ ಅರ್ಬನ್ ಓಎಸಿಸ್ ಅವರಿಗೆ ನಮನಗಳು. ಹಲಸಿನ ಮರ ಒಂದು ಕೇವಲ ಒಂದು ಮರ ಅಲ್ಲ, ಅದೊಂದು ಆಹಾರ, ಅದೊಂದು ಆದಾಯ, ಅದೊಂದು ಮುಂದಿನ ಪೀಳಿಗೆಗೆ ಕೊಡುಗೆ. ಅದು ಹಾಗೆ ಈ ಹಸಿರು ಕ್ರಾಂತಿ ಬಂದ ಮೇಲೆ ಹಲಸಿನ ಹಣ್ಣಿಗೆ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆಗ್ತಾ ಹೋಯಿತು. ಅಂದರೆ ಅದಕ್ಕಷ್ಟು ಡಿಮ್ಯಾಂಡ್ ಇಲ್ಲದೆ ಇರೋ ಕಾರಣಾಂತರಗಳಿಂದ ರೈತರು ಅದನ್ನು ಹಚ್ಚೋದು ಬಿಟ್ಟರು, ಇದ್ದವರು ಅದನ್ನು ಕಡ್ಕೊಂತೂ ಹೋದ್ರು. ಹಸಿರು ಕ್ರಾಂತಿ ತಪ್ಪಲ್ಲ, ಆ ಸಮಯಕ್ಕೆ ಅದು ಬೇಕಾಗಿತ್ತು.
ಬಟ್ ಇವಾಗ ಹಸಿರು ಕ್ರಾಂತಿ ಬೇಕಾಗಿಲ್ಲ, ಇವಾಗ ಡಿಮ್ಯಾಂಡ್ ಇರೋದು ಒಳ್ಳೆ ಆಹಾರ. ಸೊ ಅದರ ನಿಟ್ಟಿನಲ್ಲಿ ಗ್ರಾಹಕರಿಗೆ ಏನು ಬೇಕು ಆ ನಿಟ್ಟಿನಲ್ಲಿ ರೈತರು ಕೆಲಸ ಮಾಡಿದರೆ ಕೂಡ ರೈತರು ಬೇಗನೆ ಮುಂದೆ ಬರ್ತಾರೆ. ಈ ಮಾರ್ಕೆಟ್ ಅಲ್ಲಿ ಸುಮ್ಮನೆ ಯಾವುದೋ ಒಂದು ಹೈಬ್ರಿಡ್ ಕಾಳು ಸಿಗುತ್ತೆ, ಅಂಗಡಿದವ್ರು ಅವನು ಪೆಸ್ಟಿಸೈಡ್ ಹೊಡೆಯುವಂತ ಅದು ಮಾಡ್ಕೊಂತ ಹೋದ್ರೆ ಅಂದ್ರೆ ಅವ್ರಿಗೆ ಏನ್ ಬೇಕು ಅದು ಅವ್ರು ಮಾಡಿಸ್ತಾರೆ. ಆಕ್ಚುಲಿ ಗ್ರಾಹಕರಿಗೆ ಏನ್ ಬೇಕು ನಾವು ಅದನ್ನು ಮಾಡಬೇಕು, ಅವಾಗೆ ರೈತರಿಗೆ ಒಂದು ಬೆಲೆ ಸಿಗೋದು. ಅದೇ ತರ ಈಗ ಗಾದೆ ಇದೆ, ಹಸಿದು ಹಲಸು ಗುಂಡು ಮಾವು ಅಂತ. ಅಂದ್ರೆ ಹಲಸಿನ ತಿಂದ್ರೆ ಊಟ ಮಾಡೋದಕ್ಕೆ ನೆಸಸರಿ ಇಲ್ಲ, ಅಷ್ಟೊಂದು ನ್ಯೂಟ್ರಿಷನ್ ವ್ಯಾಲ್ಯೂ ಇರೋ ಹಣ್ಣಿದು. ಸೊ ಇದನ್ನ ನಾವು ಬಿಟ್ಟು ಬೇರೆ ಎಲ್ಲೆಲ್ಲೋ ಹೈಬ್ರಿಡ್ ಊಟ, ಪಾಲಿಶ್ ಅಕ್ಕಿ, ಎಕ್ಸಾಮ್ ತಿಂಗಳು ಬೇಡ ಮಾಡ್ತೀವಿ ಅಲ್ಲಿ ಒಬ್ಬರು ಕಸ್ಟಮರ್ಗೆ ನಾನು ತೊಗರಿ ಬೇಳೆ ಸಜೆಸ್ಟ್ ಮಾಡಿದೆ. ಪ್ರಾಬ್ಲಮ್ ಆದ್ರೆ ನಾನು ನಿಮ್ಗೆ ರಿಫಂಡ್ ಮಾಡ್ತೇನೆ ಅಂತಂದೆ. ಸೊ 1 ವರ್ಷದ ಹಿಂದೆ ಅವ್ರಿಗೆ ಹೇಳಿದ್ದಿಲ್ಲ. ಈಗ ಆಮೇಲೆ ಅವ್ರು ರೆಗ್ಯುಲರ್ ನಮ್ಮ ಹತ್ರ ತಗೋತಾ ಸ್ಟಾರ್ಟ್ ಮಾಡಿದ್ರು. ಇವಾಗ ನಮ್ಮ ತೊಗರಿ ಬೇಳೆ ಅವ್ರನ್ನ ಪ್ರತಿ ಸಲ ಮೈಸೂರು ಮೇಳಕ್ಕೆ ಹೋದಾಗ 5 ರಿಂದ 10 kg ಖರೀದಿ ಮಾಡ್ತಾರೆ. ಅಂದ್ರೆ ನಮ್ದು ತೊಗರಿ ಬೇಳೆ ಮಾರ್ಕೆಟ್ ಅಲ್ಲಿ ಸಿಗುತ್ತಲ್ಲ ಆ ತರ ಪಾಲಿಶ್ ಅಲ್ಲ, ಹೈಬ್ರಿಡ್ ಅಲ್ಲ, ಅದು ಅನ್ಪಾಲಿಶ್ ಜವಾರಿ ತೊಗರಿ ಬೇಳೆ. ಅದನ್ನ ನೀವು ಸಾಂಬಾರ್ ಮಾಡಿದ್ರೆ 2 ದಿವಸ ಕೆಡೋದಿಲ್ಲ. ಇದೆಲ್ಲ ಕಸ್ಟಮರ್ ಕೊಟ್ಟಿರೋ ಫೀಡ್ಬ್ಯಾಕ್ ಇದು. ಗ್ರಾಹಕರಿಗೆ ಏನ್ ಬೇಕು ಅದರ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ನಮಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಬೋದು. ಧನ್ಯವಾದಗಳು ಶರಣ್ ಸರ್. ಮೇಳ ಏನಂದ್ರೆ ಹಲಸು ಮೇಳ. ಹಲಸು ಮೇಳ 3 ದಿನ ನಡೆಸಿದ್ವಿ. ಯಾಕೆ ಹಲಸಿನ ಮೇಳವನ್ನ ಹಿಂದೆ ಹಿರಿಯರ ಎಲ್ಲರೂ ಅವ್ರು ಹೊಲದಲ್ಲಿ ಹಾಕ್ತಿದ್ರು. ಈಗಿನವ್ರು ಏನ್ ಮಾಡ್ತಾರಂದ್ರೆ ಒಟ್ಟ ಯಾವ ಗಿಡಗಳನ್ನ ಹಚ್ಚಲಾರಂಗ ಬರೀ ಬೆಳೆಗಳನ್ನ ಬೆಳೆಸ್ತಾ ಮಾಡ್ತಾರೆ. ಈಗ ಸುತ್ತು ಕಡೆ ನಾವು ಹೊಲದ ಗದ್ದೆಯಲ್ಲಿ ಸುತ್ತು ಕಡೆ ನಾವು ತೋಟಗಾರಿಕೆ ಮಾಡ್ತಿದ್ರೆ ಎಲ್ಲ ಪೀಕುಗಳು ಚೆನ್ನಾಗಿ ಬರ್ತದೆ ಅಂತೇಳಿ ನಾವು ಮಾಡ್ಬೇಕಂತೇಳಿ ಎಲ್ಲ ರೈತರಿಗೆ ಮಾಹಿತಿ ಕೊಡ್ತೇವೆ. ಮತ್ತು ನಮ್ಮ ಅರ್ಬನ್ ಓಯಾಸಿಸ್ ಸ್ಮಾಲ್ ವತಿಯಿಂದ ಸಹಜ ಕಂಪನಿಯವರು ಈ ಹಲಸಿನ ಮೇಳ 2026 ಮೇಳವನ್ನು ಆಯೋಜಿಸಿದ್ದು ನಮ್ಮ ಒಂದೇ ಡೈರೆಕ್ಷನ್ ರೈತರಿಗೆ ಗ್ರಾಹಕರಿಗೆ ನಾವು ಬ್ರಿಡ್ಜ್ ಆಗಿ ಕೆಲಸ ಮಾಡೋಣ. ನಾವು ಈಗ 4ನೇ ಕಾರ್ಯಕ್ರಮ ಆಯಿತು. ನಾವು ಈ ಸಾವಯವ ಕೃಷಿಗೆ ಸಪೋರ್ಟ್ ಮಾಡೋದು. ನಮಗೇನು ನಮ್ಮ ಮಾಲ್ಗೆ ಕಸ್ಟಮರು ಬರ್ತಾರೆ, ರೈತರು ಬರ್ತಾರೆ. ಅದೇ ರೀತಿ ರೈತರು ಬರಲಿ, ಸಾವಯವ ಆಹಾರ ಪದಾರ್ಥಗಳನ್ನು ಯೂಸ್ ಮಾಡಲಿ. ಎಲ್ಲರೂ ಈ ಕೆಮಿಕಲ್ ಆಹಾರ ಬೇಡ ಅನ್ನೋದಕ್ಕೆ ಇದು ರೈತರಿಗೆ ಆಮೇಲೆ ಗ್ರಾಹಕರಿಗೆ ಡೈರೆಕ್ಟ್ ಬ್ರಿಡ್ಜ್ ಆಗಿ ವರ್ಕ್ ಮಾಡೋಣ ಅನ್ನೋದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಪ್ರತಿ ಸಲವೂ ನಾವೆಲ್ಲ ರೈತರ ಮಕ್ಕಳೇ, ನಾವಿಲ್ಲಿ ಬಂದು ನೌಕರಿ ಮಾಡಿ ನೌಕರಿ ಒಳಗೆ ಜೀವನ ಮಾಡ್ತೇವೆ. ನಾವು ಇದಕ್ಕೆಲ್ಲ ನಮ್ಮ ಮಾಲ್ ಕಡಿತಾ ಇದ್ದೀವಿ ಮೇಡಮ್ ಅಂತ ಹೇಳಿದ್ರೆ ಅವ್ರು ಕ್ಯಾಲೆಂಡರ್ ಕೊಟ್ಟರೆ ನಮ್ಮ ಕಾರ್ಯಕ್ರಮ ಎಲ್ಲೇನು ಮಾಡ್ತೀವಿ ಅಂತ ಆ ಡೇಟ್ಗೆ ನಾವು ನಮ್ಮ ಕಡೆಯಿಂದ ಭರವಸೆನೂ ಕೊಡ್ತೀವಿ. ನಾವೆಲ್ಲ ನಿಮಗೆ ಸ್ಪೇಸ್ ಕೊಡ್ತೀವಿ, ನಿಮ್ಗೆ ಏನು ಸಪೋರ್ಟ್ ಬೇಕು ಎಲ್ಲ ಮಾಡ್ತೀವಿ. ನೀವು ಬಂದು ಕಾರ್ಯಕ್ರಮ ಎನಿ ಟೈಮ್ ಮಾಡ್ಬೋದು. ನಮ್ಮ ಕಡೆಯಿಂದ ಏನೇನು ಸಪೋರ್ಟ್ ಕೊಟ್ಟರೆ ನಾವೆಲ್ಲ ಮಾಡ್ತೀವಿ. ರೈತರಿದ್ರೆ ನಮ್ಮ ದೇಶ ಉಳಿತದೆ. ನಮ್ಮ ಇಂಥ ಸಾವಯವ ಫುಡ್ ನಾವು ಯೂಸ್ ಮಾಡಿದರೆ ನಮ್ಮ ಹೆಲ್ತ್ ಎಲ್ಲ ನಮ್ಮದು ಹೆಲ್ತ್, ನಾವು ನಮ್ಮ ಜೀವನ ಜಾಸ್ತಿ ಜೀವಿಸ್ಬೋದು ಅನ್ನೋದು ನಮ್ಮದು ಕಲ್ಪನೆ. ಅದಕ್ಕಾಗಿ ನಾವೆಲ್ಲರಿಗೂ ಸಪೋರ್ಟ್ ಮಾಡ್ತೀವಿ. ಸೊ ನಾನು ಎಲ್ಲರ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇದು 50 ರೂಪಾಯಿ ಪಾಕಿ. ಅದೇ ಥರ ನೀವು ಇಲ್ಲಿ ಭತ್ತದ ಅನ್ಪಾಲಿಶ್ ಅಕ್ಕಿಗಳು ಕೂಡ ನೋಡ್ಬೋದು. ರಾಜಮುಡಿ, ಸಿದ್ಧಸಣ್ಣ, HMT ಆ ಥರ. ಹಾಗೆ ನೀವು ಇಲ್ಲಿ ಅನ್ಪಾಲಿಶ್ಡ್ ಕಾಳುಗಳು, ರೇರ್ ವೆರೈಟಿ ದೇಸಿ ಕಾಳುಗಳು, ಅದೇ ಥರ ಅನ್ಪಾಲಿಶ್ ಬೇಳೆಗಳು, ಬ್ಯಾಡಗಿ ಚಿಲ್ಲಿ. ಈ ಕಡೆ ನೀವು ನೋಡ್ಬೋದು. ಇವಾಗ ನಮ್ಮನೇಲಿ ಅವಲಕ್ಕಿ ಅಂದರೆ ಬಿಳಿ ಅಕ್ಕಿ ಅವಲಕ್ಕಿ ಒಂದೇ ಇರುತ್ತೆ, ಬಟ್ ಇಲ್ಲಿ ಸಿರಿಧಾನ್ಯದ ಅವಲಕ್ಕಿ ಕೂಡ ನಮ್ಮ ಹತ್ರ ಸಿಗುತ್ತೆ. ಅದೇ ಥರ ಸಿರಿಧಾನ್ಯದೇ ರವೆಗಳು ಸಿಗುತ್ತೆ, ಇಡ್ಲಿ ರವೆ ಮತ್ತು ಉಪ್ಪಿಟ್ಟು ರವೆ. ಇದು ಕಪ್ ಹೆಸರು ಮೇಡಮ್. ಈ ಕಪ್ ಅಲಸಂದೆ